ಎಂಡಿಲ್ಗೆ ಸ್ವಾಗತ. HIV ಏಡ್ಸ್ನ ಭಾರತದಲ್ಲಿ ಕಳಂಕಿತವಾಗಿ ನೋಡ್ತಾರೆ. ನಿಮ್ಮ ಫ್ರೆಂಡ್ ಅಥವಾ ಕುಟುಂಬದ ಸದಸ್ಯರಲ್ಲೊಬ್ರು HIV ಪಾಸಿಟಿವ್ ಆಗಿದ್ದಲ್ಲಿ ಅವರಿಗೆ ಹೇಗೆ ಆಶ್ರಯ ಕೊಡಬಹುದು? ನಮ್ಮ ಸಮಾಜದಲ್ಲಿ HIV ಸೋಂಕು ತಗುಲಿದ ವ್ಯಕ್ತಿ ಎದುರಿಸುವಂತಹ ದೊಡ್ಡ ಸಮಸ್ಯೆಗಳಲ್ಲೊಂದು ಕಳಂಕ ಮತ್ತು ತಾರತಮ್ಯ. ಇದು ಕುಟುಂಬದಲ್ಲಿರ್ಬೋದು, ಸ್ನೇಹಿತರ ನಡುವೆ, ಕೆಲಸ ಮಾಡೋ ಜಾಗದಲ್ಲಿ, ಸಮುದಾಯದಲ್ಲಿ ಅಥವಾ ಮೆಡಿಕಲ್ ಸೆಟಪ್ನಲ್ಲೇ ಇರ್ಬೋದು. ಇದು HIV ಪಾಸಿಟಿವ್ ವ್ಯಕ್ತಿಗೆ ತುಂಬಾ ಕಷ್ಟಕರವಾದ ವಿಷಯ. ನಾವು ಅವ್ರ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ಸೋಂಕು ತುಂಬಾ ಹತ್ತಿರದ ಸಂಪರ್ಕದಿಂದ, ಅಂದ್ರೆ ಸೆಕ್ಸ್, ರಕ್ತ, ತಾಯಿಯಿಂದ ಮಗುಗೆ ಮಾತ್ರ ಹರಡೋದು. ಬೇರೆ ಕ್ಯಾಶುಯಲ್ ಸಂಪರ್ಕದಿಂದ, ಅಂದ್ರೆ ಒಂದೇ ಮನೇಲಿದ್ರೆ ಒಂದೇ ತಟ್ಟೆ ಪಾತ್ರೆಗಳನ್ನ ಬಳಸೋದ್ರಿಂದ ಅಥವಾ ಒಂದೇ ಬಾತ್ರೂಮ್ ಬಳಸೋದ್ರಿಂದ, ತಬ್ಕೊಳ್ಳೋದ್ರಿಂದ, ಕೆಮ್ಮೋದ್ರಿಂದ ಅಥವಾ ಸೀನೋದ್ರಿಂದ ಬರೋದಿಲ್ಲ ಅಂತ ಅವ್ರಿಗೆ ಹೇಳಿದಾಗ ಅವರು ಅರ್ಥ ಮಾಡ್ಕೋತಾರೆ. ಈಗ PLHA ನೆಟ್ವರ್ಕ್ ಅಂತ ಸ್ಥಾಪಿತವಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿದೆ. ನಾವು HIV ಪಾಸಿಟಿವ್ ಪೇಷಂಟ್ಸ್ನ ಈ ನೆಟ್ವರ್ಕ್ಗೆ ಸೇರ್ಕೊಳ್ಳೋಕೆ ಪ್ರೋತ್ಸಾಹಿಸ್ತೀವಿ. ಅದರಿಂದ ಅವ್ರಿಗೂ ಗೊತ್ತಾಗತ್ತೆ ಅವ್ರ ಥರ ಬೇರೆಯವರಿದ್ದಾರೆ ಅಂತ. ಈ ಕಳಂಕನ ಕಡಿಮೆ ಮಾಡೋದಕ್ಕೆ ಇನ್ನೊಂದು ವಿಚಾರ ಸಹಾಯ ಮಾಡಿದಂದ್ರೆ ಆಂಟಿ ರೆಟ್ರೋವೈರಲ್ ಥೆರಪಿ ಹೆಚ್ಚಾಗಿ ಸಿಗ್ತಾ ಇರೋದು. ಮುಂಚೆ ಜನ ಏಡ್ಸ್ ಇಂದ ಸಾಯೋರು, ಯಾಕಂದ್ರೆ ಆಗ ಟ್ರೀಟ್ಮೆಂಟ್ ಇರಲಿಲ್ಲ. ಅವರು ತುಂಬಾ ತೂಕ ಕಳ್ಕೊಂಡು ಕುಪೋಷಣೆ ಆದವ್ರ ಥರ ಅನಾರೋಗ್ಯವಾಗಿ ಕಾಣೋರು. ಈಗ ART ಶುರು ಮಾಡಿದ್ಮೇಲೆ ಅವರು ಆರೋಗ್ಯವಾಗಿ ಕಾಣ್ತಾರೆ, ಲಕ್ಷಣಗಳೆಲ್ಲ ಮಾಯವಾಗುತ್ತೆ, ಅವರು ಮತ್ತೆ ಕೆಲ್ಸಕ್ಕೆ ಹೋಗ್ಬೋದು, ಸಮಾಜದ ಅವಿಭಾಜ್ಯ ಅಂಗ ಕೂಡ ಆಗ್ಬೋದು. ಅದರಿಂದ ಕಳಂಕ ಕಡಿಮೆ ಆಗಿದೆ. ಜನ ಈಗ ಈ ರೋಗ ನಾವು ಅನ್ಕೊಂಡಷ್ಟೇನು ಕೆಟ್ಟದ್ದಲ್ಲ, ಅಷ್ಟೇನು ಕಾಡೋದಿಲ್ಲ, ಮತ್ತೆ ಸಮುದಾಯದ ಅಂಗ ಆಗಿದ್ದಾರೆ. ನನಗೆ ಯಾರಾದರೂ HIV ಪಾಸಿಟಿವ್ ವ್ಯಕ್ತಿ ಗೊತ್ತಿದ್ರೆ, ಫ್ರೆಂಡ್ ಆಗಿರ್ಬೋದು, ಕುಟುಂಬದ ಸದಸ್ಯರೇ ಆಗಿರ್ಬೋದು, ನಾನು ಏನು ಮಾಡಬೇಕು? ಆ ವ್ಯಕ್ತಿಗೆ ಮುಕ್ತವಾಗಿ ನೀವು ಹೇಳಬೇಕು, ಅವರಿಗೆ ಆಸರೆ ಆಗಿರ್ತೀರಾ ಅಂತ, ಅವರಿಗೆ ಯಾವಾಗಲೂ ಲಭ್ಯವಿರ್ತೀರಾ ಅಂತ. ಯಾಕಂದರೆ ಅವರು ಖಿನ್ನತೆಗೆ ಒಳಗಾಗಿರ್ತಾರೆ, ಅವರು ಶಾಕ್ನಲ್ಲಿರ್ತಾರೆ. ಕೆಲವೊಮ್ಮೆ ಅವರು ಸೂಸೈಡ್ ಬಗ್ಗೆ ಕೂಡ ಯೋಚಿಸ್ತಿರ್ಬೋದು. ಸೊ ಅವ್ರ ಜೊತೆ ಯಾವಾಗಲೂ ಇದ್ದು ಅವರಿಗೆ ನಿರಂತರ ಬೆಂಬಲ ನೀಡೋದು ತುಂಬ ತುಂಬ ಮುಖ್ಯ. ಮತ್ತು ನೀವು ಇಂಥ ವ್ಯಕ್ತಿ ಜೊತೆ ಡಾಕ್ಟರ್ ಹತ್ರ ಆಗಲಿ, ಕೌನ್ಸಿಲಿಂಗ್ಗಾಗಲಿ, ನೆಟ್ವರ್ಕ್ಸ್ಗಾಗಲಿ, ಟ್ರೀಟ್ಮೆಂಟ್ ಟೈಮ್ನಲ್ಲಿ ಕೂಡ ಬರ್ಬೋದು. ಸಮಾಜದಲ್ಲಿ HIV ಬಗ್ಗೆ ಮುಕ್ತವಾಗಿ ಮಾತಾಡುವಂಥ ವ್ಯಕ್ತಿ ನೀವಾಗ್ಬೋದು. ಬೇರೆ ಅವ್ರಿಗೆ ನಿಮ್ಮ ಸ್ವಂತ ಅನುಭವಗಳಿಂದ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಈ ಥರ ಎಷ್ಟೊಂದು ಮಾಡ್ಬೋದು ನೀವು ಇಂಥ ಒಂದು ವ್ಯಕ್ತಿಯ ಸ್ನೇಹಿತರಾಗಿ, ಗೊತ್ತಿರೋರಾಗಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಗ್ಲೋರಿ, ಎಂಡಿಲ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಮತ್ತು HIV ಪಾಸಿಟಿವ್ ಇರುವಂತಹ ಫ್ರೆಂಡ್ ಅಥವಾ ಕುಟುಂಬದ ಸದಸ್ಯರಿದ್ರೆ ಹೇಗೆ ಸಹಾಯ ಮಾಡ್ಬೋದು ಅಂತ ನಮ್ಮ ಕಣ್ ತೆರೆಸಿದ್ದಕ್ಕೆ. ನಿಮಗೆ ಇದು ಸಹಾಯಕಾರಿಯಾಗಿತ್ತು ಅನ್ಕೋತೀನಿ. ಥ್ಯಾಂಕ್ ಯು.